ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಇವತ್ತು ನಾನು ಬಂದು KSDA ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೇನೆ ಸ್ನೇಹಿತರೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಓಕೆನಾ, ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಪೋಸ್ಟ್ ಗೆ ಕರೆದಿದ್ದಾರೆ. 945 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಇದು ಮೊದಲೇ ನಿಮ್ಗೆ ನವೆಂಬರ್ ಅಲ್ಲಿ ಕರೆದಿದ್ರು, ಬಟ್ ಇದನ್ನ ಮತ್ತೆ ಇನ್ನೊಂದ್ಸತಿ ಅಪ್ಲೈಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. BSc ಆರ್ BTech ಆಗಿರೋರು ಅಪ್ಲೈ ಮಾಡಬಹುದು. ಓಕೆನಾ. 40ರಿಂದ 83,000ವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಕರ್ನಾಟಕದಲ್ಲಿ ಇರೋದು ಇದು ಕೆಲಸ. ಓಕೆನಾ. ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಓಕೆನಾ. 15ನೇ ತಾರೀಕು ಫೆಬ್ರವರಿ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಈಗಾಗಲೇ ಲೇಟ್ ಆಗಿದೆ. ಇದು ಇನ್ನೊಂದು ಅವಕಾಶ ನಿಮಗೆ. ಯಾರ್ಯಾರು ಅಪ್ಲೈ ಮಾಡಿಲ್ವೋ ಈಗಲೇ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ನೋಡಬಹುದು, ಅಗ್ರಿಕಲ್ಚರ್ ಆಫೀಸರ್ಸ್ಗೆ 128 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ಗೆ 817 ಪೋಸ್ಟ್ ಗಳನ್ನ ಕರೆಸಿದ್ದಾರೆ. ಓಕೆನಾ. ಸೊ ಆಲ್ಮೋಸ್ಟ್ 40,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಇದೆ ಅಸಿಸ್ಟೆಂಟ್ಗೆ, ಮತ್ತೆ ಅಗ್ರಿಕಲ್ಚರ್ ಆಫೀಸರ್ಗೆ 43,000 ರೂಪಾಯಿ ಇದೆ. ಓಕೆನಾ. 43ರಿಂದ 83ವರೆಗೂ ಪರ್ ಮಂತ್ ಸಿಗುತ್ತೆ. ಓಕೆನಾ. ಅದಾದ ನಂತರ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತಾರೆ, BSc BTech ಮಾಡಿರಬೇಕು, ಫುಡ್ ಅಂಡ್ ಸೈನ್ಸ್ ಟೆಕ್ನಾಲಜಿ ಮಾಡಿರಬೇಕು, ಅಥವಾ ಬಯೋಟೆಕ್ನಾಲಜಿ ಅಥವಾ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಆದ ನಂತರ ನೀವು ಏಜ್ ಲಿಮಿಟ್ ನೋಡೋದಾದ್ರೆ 18 ಇಯರ್ಸ್ ಇಂದ 38 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. 5 ಇಯರ್ಸ್, 3 ಇಯರ್ಸ್ ಮತ್ತೆ 10 ಇಯರ್ಸ್. ಹಾಗೆ ನೀವು SC ST ಕ್ಯಾಟಗರಿ 1 PWD ಆಗಿದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಓಕೆನಾ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ 50 ರೂಪೀಸ್ ಫೀ ಮಾಡಬೇಕು. ಮತ್ತೆ 2A 2B 3A 3B ಅವರಿಗೆ 300 ರೂಪೀಸ್, ಜನರಲ್ಗೆ 600 ರೂಪೀಸ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ನ ಅಪ್ಲೈ ಮಾಡಿ. ಹಾಗೆ ಈ ಒಂದು ಫೀ ಕೂಡ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಆಗ್ತಾ ಇದ್ರೆ. ಓಕೆನಾ. ಆ ಡೌಟ್ಸ್ ನ ನಿಮಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ. ಹಾಗೆ ನೀವು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಕನ್ನಡ ಎಕ್ಸಾಮ್ ಇರುತ್ತೆ, ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸೊ ಕನ್ನಡ ಎಕ್ಸಾಮ್ ಯಾರ್ಯಾರು ಬರ್ದಿಲ್ಲ, ಇದು ನಿಮ್ಗೆ ಇನ್ನೊಂದು ಅವಕಾಶ. ಈಗ ಇನ್ನೊಂದ್ಸತಿ ಕರೀತಾರೆ, ಆ ಟೈಮಲ್ಲಿ ನೀವು ಬರೀಬಹುದು, ಅಥವಾ ಬರ್ದಿದ್ರೆ ಅದು ಕೂಡ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಕನ್ನಡ ಎಕ್ಸಾಮ್ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಬಟನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇವಾಗ ನೋಡೋದಾದ್ರೆ ನಿಮ್ಗೆ ನೋಡಿ, ಫುಲ್ ಇಂಪಾರ್ಟೆಂಟ್ ಲಿಂಕ್ಸ್ ಗಳು ಏನ್ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ನಿಮ್ಗೆ ಫುಲ್ HK ಮತ್ತೆ RPC ರಿಲೇಟೆಡ್ ನೋಟಿಫಿಕೇಶನ್ ಗಳು ಸಿಗುತ್ತೆ ಸ್ನೇಹಿತರೆ. ಕೊರಿಯಂಡ್ರಮ್. ಓಕೆನಾ. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ಗೆ. ಸೊ HK ನೋಡೋದಾದ್ರೆ ಡೈರೆಕ್ಟ್ ಆಗಿ ಒಂದು PDF ಓಪನ್ ಆಗುತ್ತೆ. ಸೊ ಈ PDF ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾವತ್ತಿಂದ ಲಾಸ್ಟ್ ಡೇಟು, ಯಾವತ್ತು ಏನು ಅಂತ ಹೇಳ್ಬಿಟ್ಟು. ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಮತ್ತೆ 15ನೇ ತಾರೀಕುವರೆಗೂ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ನೋಡಿ, 42 ಸಹಾಯಕ ಕೃಷಿ ಅಧಿಕಾರಿ, 231 ಹುದ್ದೆಗಳು ಅಧಿಸೂಚನೆ ಜಾರಿ ಮಾಡಿ ಸಲ್ಲಿಸಿದ 3/1/2025ರಂದು 1/2/2025ರವರೆಗೆ ನಿಗದಿಪಡಿಸಲಾಗಿತ್ತು. ಆದ್ರೆ ಕೆಲವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಿಂದ, ನೋಡಿ, ಸೊ ತಾಂತ್ರಿಕ ತೊಂದರೆ ಹೊಂದಿರೋದ್ರಿಂದ, ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅರ್ಜಿ ಸಲ್ಲಿಸುವ ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ. ಓಕೆನಾ. 5ನೇ ತಾರೀಕಿಂದ ಹಿಡಿದು 15ನೇ ತಾರೀಕುವರೆಗೂ ಮತ್ತೆ ನಿಮ್ಗೆ ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ. 5ನೇ ತಾರೀಕು ಕೊನೆ ದಿನಾಂಕ ಆಗಿತ್ತು. ಸೊ ಇದನ್ನ 15ನೇ ತಾರೀಕಿಗೆ ಎಕ್ಸ್ಟ್ರಾ ಮಾಡಿದ್ದಾರೆ. ಇದು ನೀವು ಚೆಕ್ ಮಾಡ್ಬೋದು. ನೋಡಿ, 5ನೇ ತಾರೀಕು ಬಂದಿರುವಂತ ಡೇಟ್ ಇದು. ಸೊ ಕರ್ನಾಟಕ ಲೋಕಸೇವಾ ಆಯೋಗದಿಂದ. ಓಕೆನಾ. ಹಾಗೆ ನೀವು ಅಸಿಸ್ಟೆಂಟ್ ಅಗ್ರಿಕಲ್ಚರ್ದು ಏನು RPC ನೋಡೋದಾದ್ರೆ ಅವ್ರದ್ದು ಕೂಡ ಸೇಮ್ ಇದೇ ಇರುತ್ತೆ. ಸೊ ಸೇಮ್ ನೋಡಿ, ಅವ್ರದ್ದು ಕೂಡ ಸೇಮ್ ಟೆಕ್ನಿಕಲ್ ಇಶ್ಯೂ. ಓಕೆನಾ. ಹಾಗೆ ಸೇಮ್ ಡೇಟ್ಸ್. ಇದಿಷ್ಟು ನೋಡೋದಾದ್ರೆ ನೀವು ಅಪ್ಲಿಕೇಶನ್ ಇನ್ನೂ ಅಪ್ಲೈ ಮಾಡಿಲ್ಲ ಅಥವಾ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಪ್ಲೈ ಆನ್ಲೈನ್ ಅಂತ ಈ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಹಳೆ ನೋಟಿಫಿಕೇಶನ್ ನೋಡಬೇಕು ಅಂತ ಹೇಳಿದ್ರೆ ಹಳೆ ನೋಟಿಫಿಕೇಶನ್ ಕೂಡ ಈ ಲಿಂಕ್ಗಳಿದಾವೆ, ಚೆಕ್ ಮಾಡ್ಕೋಬಹುದು. ಹಾಗೆ ಅಪ್ಲಿಕೇಶನ್ ರೀಸ್ಟಾರ್ಟೆಡ್ ನೋಟಿಫಿಕೇಶನ್ ನೋಡೋದಾದ್ರೆ ನೋಡಿ, ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಇಲ್ಲಿ ನೋಡಿ ಫುಲ್ ಡೀಟೇಲ್ ಆಗಿ ನಿಮ್ಗೆ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಮತ್ತೆ ಕೊಟ್ಟಿರುವಂತದ್ದು. ನೋಡಿ, ಏನು ನವೆಂಬರ್ ವರೆಗೂ ಇತ್ತು ಅದು ಮತ್ತೆ ನಿಮ್ಗೆ ಫೆಬ್ರವರಿವರೆಗೂ ಇನ್ಕ್ರೀಸ್ ಮಾಡಿರೋದು. ಇದು ಡಿಸೆಂಬರ್ ಇನ್ಕ್ರೀಸ್ ಆಗಿರೋದು. ಓಕೆನಾ. ಅದ ನಂತರ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 1/2/2025. ಓಕೆನಾ ಸ್ನೇಹಿತರೆ. ನೋಡಿ, 3ನೇ ತಾರೀಕಿಂದ ಸ್ಟಾರ್ಟ್ ಆಗಿ 1ನೇ ತಾರೀಕುವರೆಗೂ ಇತ್ತು. ಅದ ನಂತರ ಇವಾಗ ಮತ್ತೆ ನಿಮ್ಗೆ 15ನೇ ತಾರೀಕುವರೆಗೂ ಆಗಿದೆ. ಸೊ 15ನೇ ತಾರೀಕು ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ.
ಲಾಸ್ಟ್ ಡೇಟ್ 15ನೇ ತಾರೀಕು ಆಗಿದೆ. ಸೊ ಪೋಸ್ಟ್ಪೋನ್ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಬೋದು. ಫುಲ್ ಪೋಸ್ಟ್ಪೋನ್ ನೋಟಿಫಿಕೇಶನ್, ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ. ಗ್ರೂಪ್ ಎ ಬಿ ಸಿ ಹುದ್ದೆಗಳದ್ದು ಏನೇನು ನಡೆಸಿದ್ರು ಎಲ್ಲರದ್ದು ಕೂಡ ಚೆಕ್ ಮಾಡಿ. ಅವರು ಮತ್ತೆ ಇನ್ನೊಂದ್ಸತಿ ಕರೆದಿರೋಂಥದ್ದು ಲೋಕಸೇವಾ, ಓಕೆನಾ, ಕರ್ನಾಟಕ ಲೋಕಸೇವಾ ಆಯೋಗದಿಂದ, ಓಕೆನಾ ಸ್ನೇಹಿತರೆ. ಇದಿಷ್ಟು ಆದ ನಂತರ ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ, ಇಲ್ಲ ಏನು ಡೌಟ್ಸ್ ಇಲ್ಲ, ನಾನು ಹೇಳೋದು ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಚೆನ್ನಾಗಿತ್ತು, ಅಥವಾ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೋಸ್ಕರ. ಸೊ ಆದಷ್ಟು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, ಓಕೆನಾ. ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ಇನ್ನು ನೀವು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಆನ್ ಮಾಡಿ, ಯಾಕಂದರೆ ಲೇಟೆಸ್ಟ್ ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಧನ್ಯವಾದಗಳು.